ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ಕ್ವಿನ್ ಸಿಟಿ ಯೋಜನೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಕೊಡಗೆಹಳ್ಳಿ, ಬಳ್ಳಗೆರೆ, ಕೆಂಚನಪುರ ಗ್ರಾಮದ 1009 ಎಕರೆ ಭೂಪ್ರದೇಶ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಾರ್ವಜನಿಕ ಸಭೆ ನಡೆಸಿತು. ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಸೈದಾ ಆಯೇಷಾ, ಹಿರಿಯ ಪರಿಸರ ಅಧಿಕಾರಿ ಅನಿಲ್ ಕುಮಾರ್, ಕಾರ್ಯಪಾಲ ಅಭಿಯಂತರ ಲೀಲಾವತಿ ಹಾಗೂ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಸೈದಾ ಆಯೇಷಾ, ಕ್ವಿನ್ ಸಿಟಿ ಯೋಜನೆಗೆ ಸಂಬಂಧಿಸಿದಂತೆ ರೈತರ ಅಹವಾಲುಗಳನ್ನು ಸರ್ಕಾರಕ್ಕೆ ತಿಳಿಸಲಾಗುವುದು. ಅದೇ ರೀತಿ ಪರಿಸರ ನಿರ್ಮಾಣ ಕ್ರಿಯಾ ಯೋಜನೆಯಲ್ಲಾಗಿರುವ ಕೆಲ ಲೋಪಗಳನ್ನು ಸರಿಪಡಿಸುವಂತೆ ಪ್ರಸ್ತಾವನೆ ಸಲ್ಲಿಸಿದ್ದು, ಮುಂದಿನ ದಿನಗಳಲ್ಲಿ ಯೋಜನೆ ಕುರಿತು ರೈತರೊಂದಿಗೆ ಚರ್ಚೆ ನಡೆಸಿ ಯೋಜನಾ ವರದಿ ಸಿದ್ಧಪಡಿಸಲಾಗುವುದು ಎಂದರು. ಮತ್ತು ರೈತರನ್ನ ಇನ್ವಾಲ್ವ್ ಮಾಡಿಕೊಂಡು ಯೋಜನಾ ವರದಿ ರೆಡಿ ಮಾಡಬೇಕು, ತಯಾರಿಸಬೇಕು ಅಂತ ಹೇಳಿ ಕೂಡ ನಾನು ನನ್ನ ವರದಿಯಲ್ಲಿ ಸರ್ಕಾರಕ್ಕೆ ನಕಲಿ ಯೋಜನಾ ವರದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ದಾರೆ. ನಕಲಿ ಅಂತ ಇಲ್ಲ, ಏನಾದರೂ ಶಾರ್ಟ್ ಕಮಿಂಗ್ಸ್ ಇರಬಹುದು. ಆ ಶಾರ್ಟ್ ಕಮಿಂಗ್ಸ್ ಅವರು ಪೂರ್ತಿ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಹೇಳಿದ್ದೀನಿ. ಪರಿಸರ ಪ್ರೇಮಿ ಡಾಕ್ಟರ್ ಜಿ ಬೈರೇಗೌಡ, ತಿಪ್ಪಗೊಂಡನಹಳ್ಳಿ ಜಲಾಶಯ ಪ್ರದೇಶದಲ್ಲಿರುವ ಜಮೀನು ಬರಡು ಭೂಮಿ ಎಂದು ಕ್ವಿನ್ ಸಿಟಿ ಯೋಜನೆ ವರದಿಯಲ್ಲಿ ತಿಳಿಸಲಾಗಿದೆ. ಆದರೆ ಈ ಪ್ರದೇಶದ ಭೂಮಿ ಫಲವತ್ತಾಗಿದ್ದು, ಈ ಪ್ರದೇಶವನ್ನು ಯೋಜನೆಯಿಂದ ಕೈಬಿಡಬೇಕೆಂದು ಮನವಿ ಮಾಡಿದರು. ಇಲ್ಲಿನ ಸ್ಥಳೀಯರಿಗೆ ಆ ಹಕ್ಕಿಲ್ವೇ? ನಿಮ್ಮ ಅಧ್ಯಯನ ಏನು ನಡೆದಿದೆ, ಆ ಅಧ್ಯಯನದಲ್ಲಿ ಪಾಲ್ಗೊಳ್ಬೇಕು ಅನ್ನೋಂಥ ಹಕ್ಕು ಜನಗಳಿಗಿಲ್ವೇ? ಯಾರಿಗೋಸ್ಕರ ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ಇಲ್ಲಿ ಜನರನ್ನ ಸ್ಥಳಾಂತರ ಮಾಡಿ ಉಳಿದವರು ಯಾರಿಗೂ ಅಭಿವೃದ್ಧಿ ಮಾಡಬೇಕು ಅಂತನಾ? ಅಭಿವೃದ್ಧಿ ಅಂದರೆ ಸುಸ್ಥಿರ ಅಭಿವೃದ್ಧಿ ಅಲ್ವಾ? ಯಾಕೆ ಪದೇ ಪದೇ ನೀವು ಅಭಿವೃದ್ಧಿ ಅಂತ ಹೇಳ್ತೀರಾ? ಹೇಳುವಾಗ ಸುಸ್ಥಿರ ಅಭಿವೃದ್ಧಿ ಅಂತಲೇ ಸೇರಿಸಿ. ಭಾರತೀಯ ಮತದಾರರ ವೇದಿಕೆ ಅಧ್ಯಕ್ಷ ಮಂಜುನಾಥ, ಯೋಜನೆಗೆ ಸಂಬಂಧಿಸಿದಂತೆ ಭೂಮಿ ಒತ್ತುವರಿ ಮಾಡಿಕೊಳ್ಳುವುದಕ್ಕೂ ಮುನ್ನ ಸಾರ್ವಜನಿಕರ ಅಭಿಪ್ರಾಯ ಪಡೆಯಬೇಕಿತ್ತು. ಮತದಾರರು ಜಾಗೃತರಾದಾಗ ಮಾತ್ರ ರೈತರ ಭೂಮಿ ಒತ್ತುವರಿಯಂತಹ ಸಮಸ್ಯೆಗಳನ್ನು ತಡೆಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಸರ್ಕಾರ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಕೆಲವೊಂದು ಜನ ರೈತರು ದುಡ್ಡು ತಗೊಂಡಿದ್ದಾರೆ, ಕೆಲವೊಂದು ಜನ ರೈತರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಏನೋ ಸ್ವಲ್ಪ ರೆಮಿಡಿ ಸಿಕ್ಕಿದೆ. ಹಂಗಾಗಿ ಇದು ಇವತ್ತಿನ ಸಭೆ ಅಪ್ರಸ್ತುತ ಅನಿಸುತ್ತೆ ನನಗೆ.